ದ ರಾ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ. ಇಂದು ನಾವು TET, GPSTR, HSTR, KS ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಶಂಕರಾಚಾರ್ಯರು ಜನಪ್ರಿಯಗೊಳಿಸಿದ ತತ್ವಜ್ಞಾನವಿದು. ಶಂಕರಾಚಾರ್ಯರು ಜನಪ್ರಿಯಗೊಳಿಸಿದಂತಹ ತತ್ವ ಅದ್ವೈತ ಸಿದ್ಧಾಂತ. ಆಯ್ಕೆ 2 ಸರಿಯಾದಂಥ ಉತ್ತರ. ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬಲ್ಲಿ ಕ್ರಿಸ್ತಶಕ 788ರಲ್ಲಿ ಜನಿಸಿದರು. ದೇವರು ಒಬ್ಬನೇ ಸಿದ್ಧಾಂತವನ್ನು ಬೋಧನೆಯಾಗಿತ್ತು, ಇವರ ಒಂದು ಬೋಧನೆಯಾಗಿತ್ತು. ನೆಕ್ಸ್ಟ್, ಈ ಕೆಳಗಿನ ನದಿಗಳಲ್ಲಿ ಯಾವುದಕ್ಕೆ ಅಡ್ಡಲಾಗಿ ರಣಜಿತ್ ಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ? ಈ ರಣಜಿತ್ ಸಾಗರ ಅಣೆಕಟ್ಟನ್ನು ರಾವಿ ನದಿಗೆ ಕಟ್ಟಲಾಗಿದ್ದು. ಆಯ್ಕೆ 1 ಸರಿಯಾದಂತಹ ಉತ್ತರ. ಈ ರಾವಿ ನದಿಯು ಪಂಜಾಬ್ ರಾಜ್ಯದಲ್ಲಿ ಅಂದರೆ ರಾವಿ ನದಿ ಎಲ್ಲಿ ಬರುತ್ತೆ ಅಂದರೆ ಪಂಜಾಬ್ ರಾಜ್ಯದಲ್ಲಿ ಬರುತ್ತದೆ. ಅದಕ್ಕೆ ಅಡ್ಡಲಾಗಿ ಕಟ್ಟಿರುವಂಥದ್ದೇ ಯಾವುದು ಅಂದರೆ ರಣಜಿತ್ ಸಾಗರ ಅಣೆಕಟ್ಟು. ನೆಕ್ಸ್ಟ್, ಪ್ರಸಿದ್ಧವಾದ ಎಲಿಫೆಂಟ್ ಫಾಲ್ಸ್ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಈ ಎಲಿಫೆಂಟ್ ಫಾಲ್ಸ್ ಮೇಘಾಲಯದಲ್ಲಿದೆ. ಅಂದರೆ ಮೇಘಾಲಯದ ಶಿಲಾಂಗ್ನಲ್ಲಿ ಈ ಫಾಲ್ಸ್ ಕಂಡುಬರುತ್ತೆ. ಆಯ್ಕೆ 3 ಸರಿಯಾದಂಥ ಉತ್ತರ. ನೆಕ್ಸ್ಟ್, ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಗೋಮಟೇಶ್ವರನಿಗೆ ಮಹಾಮಸ್ತಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? 12 ವರ್ಷಗಳಿಗೊಮ್ಮೆ ಈ ಮಹಾಮಸ್ತಾಭಿಷೇಕ ನಡೆಯುತ್ತೆ ಅಂತ ಹೇಳ್ಬೋದು. ಆಯ್ಕೆ 2 ಸರಿಯಾದಂಥ ಉತ್ತರ. ನೆಕ್ಸ್ಟ್, ಮುಲ್ ಪೆರಿಯಾರ್ ಅಣೆಕಟ್ಟು ಯಾವ 2 ರಾಜ್ಯಗಳ ನಡುವಿನ ದೀರ್ಘಕಾಲದಿಂದ ಬಾಕಿಯಾಗಿ ಉಳಿದ ವಿಷಯವಾಗಿದೆ? ಈ ಮುಲ್ ಮತ್ತು ಪೆರಿಯಾರ್ ಅಣೆಕಟ್ಟಿನ ಒಂದು ವಿವಾದವು ತಮಿಳುನಾಡು ಮತ್ತು ಕೇರಳ ನಡುವಿನ ಒಂದು ವಿವಾದವಾಗಿದೆ ಅಂತಂದು ಹೇಳ್ಬೋದು. ಆಯ್ಕೆ 4 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್, ಭ್ರಾಂತಿ ಅಥವಾ ಮರೀಚಿಕೆ ಅಂದರೆ ಈ ಮರೀಚಿಕೆಗೆ ಕಾರಣವೇನು ಅಂತ ಹೇಳಿಬಿಟ್ಟು, ಈ ಮರೀಚಿಕೆಗೆ ಕಾರಣ ಬೆಳಕಿನ ಸಮಗ್ರ ಆಂತರಿಕ ವಕ್ರೀಕರಣ ಅಂತ ಹೇಳಿಬಿಟ್ಟು, ಅಂದರೆ ಇಲ್ಲಿ ನೆಲವು ಅತಿಯಾಗಿ ಆವಿಯಾಗಿ ಗಾಳಿಯು ತಂಪಾಗಿದಾಗ ಮರೀಚಿಕೆಯು ಬೀಳುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್, ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ಡ್ಯಾಸ್ ಎಂದು ಕರೆಯುತ್ತಾರೆ. ಇದನ್ನು ನಾವು ಬ್ಯಾಟರಿ ಎಂದು ಕರೆಯುತ್ತೇವೆ. ಆಯ್ಕೆ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್, ರೇಡಿಯಮನ್ನು ಈ ಕೆಳಗಿನ ಯಾವ ಖನಿಜದಿಂದ ಪಡೆಯಲಾಗುತ್ತದೆ? ರೇಡಿಯಮನ್ನು ಪಿಚ್ ಬ್ಲೆಂಡ್ ಖನಿಜದಿಂದ ಪಡೆಯಲಾಗುತ್ತದೆ. ಅಂದರೆ ರೇಡಿಯಂ ಒಂದು ವಿಕಿರಣಶೀಲ ವಸ್ತುವಾಗಿದ್ದು ಬಿಳಿ ಬಣ್ಣದಲ್ಲಿರುತ್ತದೆ. ಇದು ಯೂರೇನಿಯಂನ ಪಿಚ್ ಬ್ಲೆಂಡ್ ಅದಿರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಕೊಂಡಿರ್ತದೆ. ಇದನ್ನು 1898ರಲ್ಲಿ ಮೇರಿ ಕ್ಯೂರಿ ಹಾಗೂ ಅವರ ಪತಿ ಪೆರಿ ಕ್ಯೂರಿಯವರು ಕಂಡುಹಿಡಿದರು. ನೆಕ್ಸ್ಟ್, ಸಂದುಗಳಲ್ಲಿ ಡ್ಯಾಶ್ ಶೇಖರಣೆಗೊಳ್ಳುವುದರಿಂದ ಗೌಟ್ ಅಂದರೆ ಸಂಧಿವಾತ ಕಾಯಿಲೆ ಬರುತ್ತದೆ ಅಂತ ಹೇಳಿಬಿಟ್ಟು, ಇದಕ್ಕೆ ಸರಿಯಾದಂಥ ಉತ್ತರ ಯೂರಿಕ್ ಆಮ್ಲ. ಆಯ್ಕೆ 4 ಸರಿಯಾದಂಥ ಉತ್ತರ. ನೆಕ್ಸ್ಟ್ 10ನೇ ಪ್ರಶ್ನೆ, ಈ ಕೆಳಗಿನ ಸಂಸ್ಥೆಗಳಲ್ಲಿ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಇನ್ ಇಂಡಿಯಾ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಸೆಬಿ. ಆಯ್ಕೆ 2 ಸರಿಯಾದಂಥ ಉತ್ತರ. ಇದರ ಬಗ್ಗೆ ಸ್ವಲ್ಪ ವಿವರಣೆ. ಸೆಬಿಯು ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸುವ ಸಂಸ್ಥೆಯಾಗಿದೆ. ಇದನ್ನು 1988
ಏಪ್ರಿಲ್ 12ರಂದು ಸ್ಥಾಪಿಸಲಾಯಿತು. 1982 ಏಪ್ರಿಲ್ 12. ಜನವರಿ 30, 1992ರಂದು ಸೇಬಿಗೆ ಸ್ವತಂತ್ರ ಅಧಿಕಾರವನ್ನು ನೀಡಲಾಯಿತು. ನೆಕ್ಸ್ಟ್ 11ನೇ ಪ್ರಶ್ನೆ. ಜಾಗತಿಕ ಮಟ್ಟದಲ್ಲಿ ಈ ಕೆಳಗಿನ ಯಾವ ಮಣ್ಣನ್ನು ಜೋರ್ನೋಜಿಮ್ ಅಥವಾ ಜಾಮ್ ಮಣ್ಣು ಎಂದು ಕರೆಯುವರು? ಇದನ್ನು ಕಪ್ಪು ಮಣ್ಣಿಗೆ ನಾವು ಜಾಮ್ ಮಣ್ಣು ಎಂದು ಸಹ ಕರೆಯುತ್ತೇವೆ. ಈ ಕಪ್ಪು ಮಣ್ಣಿನ ಮೂಲ ಎಲ್ಲಿಂದ ಬಂತಂದರೆ ಬಸ್ಟಾಲ್ ಶಿಲೆಗಳಿಂದ ಅಂತ ಹೇಳ್ಬೋದು. ಈ ಕಪ್ಪು ಮಣ್ಣಿನಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಸಿಯಂ ಕೂಡ ಇದೆ. ಇದರ ಇನ್ನಿತರ ಹೆಸರುಗಳಂತಂದ್ರೆ ಎರೆಮಣ್ಣು, ಲಾವಾ ಮಣ್ಣು, ಬಿರುಕು ಬೀಳುವ ಮಣ್ಣು, ಹತ್ತಿಯ ಮಣ್ಣು ಅಥವಾ ರೇಗೂರ್ ಮಣ್ಣು ಅಂತ ಕೂಡ ನಾವು ಇದನ್ನು ಕರೆಯುತ್ತೇವೆ. ನೆಕ್ಸ್ಟ್ 12ನೆಯ ಪ್ರಶ್ನೆ. ಕರಾವಳಿ ಮೈದಾನ ಮತ್ತು ಪ್ರಸ್ಥಭೂಮಿಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುವ ಕಣಿವೆ ಮಾರ್ಗಗಳನ್ನು ಈ ಕೆಳಗೆ ನೀಡಲಾಗಿದೆ. ಇವುಗಳಲ್ಲಿ ತಪ್ಪಾಗಿ ಹೊಂದಾಣಿಕೆ ಆಗಿರುವುದನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತಪ್ಪಾಗಿ ಹೊಂದಾಣಿಕೆ ಆಗಿರುವಂಥದ್ದು ಆಯ್ಕೆ 4, ಆಗೊಂಬೆ ಘಾಟ್, ಕುಂದಾಪುರ, ಉಡುಪಿ. ಇದು ತಪ್ಪಾಗಿರುವಂಥ ಹೊಂದಾಣಿಕೆಯಾಗಿದ್ದು, ಇದಕ್ಕೆ ನೋಡ್ರಿ ಆಗೊಂಬೆ ಶಿವಮೊಗ್ಗನಿಂದ ಉಡುಪಿ ಅಂತ ಹೇಳ್ಬೋದು. ನೆಕ್ಸ್ಟ್ ಹುಲಿಕಲ್ ಘಾಟ್ ಶಿವಮೊಗ್ಗ, ಕುಂದಾಪುರ ಅಂತ ಹೇಳ್ತಾ ಇರ್ತೀವಿ. ಸಂಪಾಜೆ ಘಾಟ್ ಮಾಣಿ ಮೈಸೂರವರೆಗೆ ಹೋಗುತ್ತೆ. ಮತ್ತು ದೇವಿ ಮನೆ ಘಾಟ್ ಕುಮಟಾ ಮತ್ತು ಸಿರ್ಸಿಯಿಂದ. ಇಲ್ಲಿ ಇವೆಲ್ಲ ಸರಿಯಾದಂಥ ಉತ್ತರ. ಚಾರ್ಮುಡಿ ಘಾಟ್ ಚಿಕ್ಕಮಗಳೂರು, ಮಂಗಳೂರು. ಶಿರಾಡಿ ಘಾಟ್ ಹಾಸನ, ಸಕಲೇಶಪುರ, ಮಂಗಳೂರು. ಹುಲಿಕಲ್ ಘಾಟ್ ಶಿವಮೊಗ್ಗ, ಕುಂದಾಪುರ. ಈ ರೀತಿಯಾಗಿ ಈ ಘಾಟ್ಗಳು ಸಾಗ್ತಾ ಹೋಗುತ್ತೆ. ನೆಕ್ಸ್ಟ್, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವು ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತ ಹೇಳ್ತಾ ಇರ್ತೀವಿ. ಈ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವು ನಾಗರಹೊಳೆ ಎಲ್ಲಿ ಕಂಡುಬರುವಂತಹದ್ದಾಗಿದ್ದು, ಇಲ್ಲಿ ಅಣಸಿಯಲ್ಲಿ ಕಂಡುಬರುವಂಥದ್ದು. ಅಣಸಿ ಎಲ್ಲಿ ಬರ್ತಿದೆ ಅಂತ ರಾಷ್ಟ್ರೀಯ ಉದ್ಯಾನ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಕುದುರೆಮುಖ ಚಿಕ್ಕಮಗಳೂರು, ಒಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ್ನು ನಾವು ನೋಡ್ತಾ ಇರ್ತೀವಿ. ಮತ್ತು ಬನ್ನೇರುಘಟ್ಟ ಬೆಂಗಳೂರಲ್ಲಿರುವಂಥದ್ದು ಒಂದು ರಾಷ್ಟ್ರೀಯ ಉದ್ಯಾನ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮೈಸೂರು ಮತ್ತು ಕೊಡಗಿನಲ್ಲಿ ನಾವು ಇದನ್ನು ನಾಗರಹೊಳೆಯನ್ನು ಒಂದು ಹುಲಿ ಸಂರಕ್ಷಣಾ ತಾಣ ಅಂತ ಕೂಡ ನಾವು ಹೇಳ್ತೀವಿ. ಇಲ್ಲಿ ಹೆಚ್ಚಾಗಿ ಹುಲಿಗಳಿರುವುದನ್ನು ನೋಡ್ತಾ ಇರ್ತೀವಿ. ಇದು ನಮಗೆ ಮೈಸೂರು ಮತ್ತು ಕೊಡಗಲ್ಲಿ ಕಂಡುಬರುವಂಥದ್ದು. ಇನ್ನೊಂದು ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಬಂಡೀಪುರ ಹುಲಿ ಸಂರಕ್ಷಣಾ ತಾಣ ಕೂಡ ಕಂಡುಬರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಇಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹೊಂದಿರುವಂತಹ ಒಂದು ಜಿಲ್ಲೆ ಯಾವುದು ಅಂತಂದಾಗ ಕೊಡಗು. ಆಯ್ಕೆ 3 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್. ಸುವರ್ಣಾವತಿ ಇದು ಈ ಕೆಳಗೆ ನೀಡಿರುವ ಯಾವ ನದಿಯ ಮತ್ತೊಂದು ಹೆಸರಾಗಿದೆ? ಸುವರ್ಣಾವತಿ ಅನ್ನೋದು ಇದೊಂದು ಹೊನ್ನು ಹೊಳೆ, ಇದರ ಒಂದು ಮತ್ತೊಂದು ಹೆಸರು ಅಂತ ಹೇಳ್ತಾ ಇರ್ತೀವಿ. ಈ ಹೊನ್ನು ಹೊಳೆ ಅಥವಾ ಸುವರ್ಣಾವತಿ ಅನ್ನೋದು ಕಾವೇರಿಯ ನದಿಯ ಒಂದು ಉಪನದಿಯಾಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ. ಕರ್ನಾಟಕದ ಪ್ರಸಿದ್ಧ ದೋಅಬ್ ಪ್ರದೇಶವು ಈ ಕೆಳಗಿನ ನದಿಗಳ ಮಧ್ಯೆ ಕಂಡುಬರುತ್ತದೆ ಅಂತ ಹೇಳ್ತೀವಿ. ಇದು ತುಂಗಾಭದ್ರಾ ಮತ್ತು ಕೃಷ್ಣಾ ನದಿಗಳ ಮಧ್ಯೆ ಈ ದೋಅಬ್ ಪ್ರದೇಶ ನಮಗೆ ಕರ್ನಾಟಕದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್, ಕಾವೇರಿ ನದಿ ನೀರಿನ ವಿವಾದವು ಈ ಕೆಳಗಿನ ರಾಜ್ಯಗಳ ನಡುವೆ ಕಂಡುಬರುತ್ತದೆ. ಈ ಕಾವೇರಿ ನದಿ ನೀರಿನ ಒಂದು ವಿವಾದವು ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ ಒಂದು ರಾಜ್ಯಗಳ ನಡುವೆ ಇನ್ನೂ ಕೂಡ ವಿವಾದ ಮುಂದುವರೆದಿದೆ ಅಂತ ಹೇಳ್ಬೋದು. ಆಯ್ಕೆ 2 ಸರಿಯಾದಂಥ ಉತ್ತರ. ನೆಕ್ಸ್ಟು, ಭೂ ವಿಸ್ತೀರ್ಣದಲ್ಲಿ ಭಾರತವು ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ? ಒಂದು ಭೂ ವಿಸ್ತೀರ್ಣದಲ್ಲಿ ಭಾರತವು 7ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ ಅಂತ ಹೇಳ್ಬೋದು. ನಮ್ಮ ಭೂ ವಿಸ್ತೀರ್ಣದಲ್ಲಿ ನಾವು ಇಡೀ ಪ್ರಪಂಚದಲ್ಲೇ ಭೂ ವಿಸ್ತೀರ್ಣ ಎಷ್ಟಿದೆ ಅಂತ ಅಂದಾಗ ನಮ್ಮದು 2.4 ಅಂತ ಹೇಳ್ತಾ ಇರ್ತೀವಿ.
ನೆಕ್ಸ್ಟ್, ಭಾರತದ ಕರಾವಳಿ ತೀರದ ಒಟ್ಟು ಉದ್ದ ಎಷ್ಟು? ಭಾರತದ ಕರಾವಳಿ ತೀರದ ಉದ್ದ 7517 ಕಿಲೋಮೀಟರ್. ಆಯ್ಕೆ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್, ಭಾರತದ ಕಾಲಮಾನವನ್ನು ನಿರ್ಧರಿಸುವ ರೇಖಾಂಶವು ಈ ಕೆಳಗಿನ ಯಾವ ಪ್ರದೇಶದ ಮೂಲಕ ಹಾದು ಹೋಗುತ್ತದೆ? ಅಂದರೆ 82 ಪೂರ್ವ ರೇಖಾಂಶ ಅಂತ ಹೇಳ್ತಾ ಇರ್ತೀವಿ ನಾವು. ನಮ್ಮ ಕಾಲಮಾನದ ಕಾಲಮಾನವನ್ನು ನಿರ್ಧರಿಸುವಂಥ ರೇಖಾಂಶ ಇದು ನಮ್ಮ ಅಲಹಾಬಾದ್ ಮತ್ತು ಕಾಕಿನಾಡ ಮೂಲಕ ಹಾದು ಹೋಗ್ತದೆ. ಅದ್ರ ಜೊತೆಗೆ ಈ ಅಲಹಾಬಾದ್ ಮೂಲಕವಾಗಿ ಹಾದು ಹೋಗುವಂಥ ಸಂದರ್ಭದಲ್ಲಿ 5 ರಾಜ್ಯಗಳ ಮೇಲೆ ಇದು ಹಾದು ಹೋಗ್ತದ ಅಂತ ಹೇಳ್ಬೋದು. ಆ 5 ರಾಜ್ಯಗಳು ಯಾವಂದರೆ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ್. ಈ 5 ರಾಜ್ಯಗಳ ಮೇಲಿನ ಈ ಒಂದು ಭಾರತದ ಕಾಲಮಾನ ನಿರ್ಧರಿಸುವಂಥ ರೇಖಾಂಶವು ಹಾದು ಹೋಗುತ್ತದೆ ಅಂತ ಹೇಳ್ಬೋದು. ಆತ್ಮೀಯ ಗೆಳೆಯರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್, ಧನ್ಯವಾದಗಳು.